ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಹತ್ವದ ಬೆಳವಣಿಗೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ನೀಡಿದಂತಹ ಬದಲಿ ನಿವೇಶನ ಏನು ಅಕ್ರಮವಾಗಿ ಪಡೆಯಲಾಗಿತ್ತು ಅದನ್ನು ವಾಪಸ್ಸು ಪಡೆಯಬೇಕು ಅಂತೇಳಿ ನಗರಾಭಿವೃದ್ಧಿ ಇಲಾಖೆಯಿಂದ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆಗೂ ತಾವೇನು ಹೋರಾಟವನ್ನು ನಡೆಸ್ತಾ ಇದ್ರಿ, ಇದೀಗ ನಗರಾಭಿವೃದ್ಧಿ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ, ಬದಲಿ ನಿವೇಶನ ವಾಪಸ್ಸು ಪಡಿಬೇಕು ಅಂತೇಳಿ. ಇದ್ರ ಬಗ್ಗೆ ಸರ್, ಇದು ನನ್ನ ಒಂದು ನಿರಂತರ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದರೂ ಕೂಡ ಆ ಒಂದು ಆದೇಶವನ್ನು ಗಮನಿಸಿದಾಗ ನಿವೇಶನ ವಾಪಸ್ ಪಡೆಯೋದ್ರ ಬಗ್ಗೆ ಅಷ್ಟೇ ಸೂಚನೆ ನೀಡಲಾಗಿದೆ ಹೊರತು ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿದಂಥ ಮತ್ತು ಅಕ್ರಮ ನಿವೇಶನ ಪಡೆದಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕಾನೂನು ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೂ ಉಲ್ಲೇಖ ಮಾಡಲ್ಲ. ಇದು ಒಂದು ರೀತಿ ಕಳ್ಳರಿಗೆ ನಿಮ್ಮ ವಸ್ತುವನ್ನು ವಾಪಸ್ ಕೊಡಿ, ನಾನು ನಿಮ್ಗೆ ಯಾವುದೇ ರೀತಿ ಶಿಕ್ಷೆ ಕೊಡಲ್ಲ ಅನ್ನೋ ರೀತಿಯಲ್ಲಿ ಹೇಳೋದ್ರಿಂದ ಕಂಡು ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತೊಂದು ಮನವಿ ಪತ್ರನ ಕೊಡ್ತಾ ಇದ್ದೀನಿ. ಸೊ ಏನು ಅಕ್ರಮವಾಗಿ ನಿವೇಶನ ಕೊಟ್ಟಿದ್ರೆ ಅದು ಈಗಾಗಲೇ ಸಾಬೀತಾಗಿ ಸರ್ಕಾರನೇ ಈ ರೀತಿ ಆದೇಶ ಹೊರಡಿಸಿರೋದು ಒಂದು ನನ್ನ ಆರೋಪ ಸಾಬೀತಾಗಿ ಸ್ಪಷ್ಟ. ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ, ಅದ್ರ ಬಗ್ಗೆ ನಾನು ಮನವಿ ಪತ್ರ ಕೊಟ್ಟು ಆ ಹೋರಾಟವನ್ನು ನಾನು ಮುಂದುವರಿಸ್ತೀನಿ. ನಾನು ಈಗಾಗಲೇ ಹೇಳಿದ್ದೀನಿ, ಯಾರು ಅಕ್ರಮವಾಗಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಿದರೆ ಮತ್ತು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಕೊಡೋರ್ಗೂ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅಂತೇಳಿ ಅದೇ ರೀತಿ ಹೋರಾಟನ ನಾನು ಮುಂದುವರಿಸ್ಕೊಡಿದ್ದೀನಿ. ಈ ಒಂದು ಆದೇಶ ನನ್ನ ಒಂದು ಹೋರಾಟಕ್ಕೆ ಒಂದು ಪ್ರಬಲ ಒಂದು ಅಸ್ತ್ರ ಅಂತ ಹೇಳ್ಬೋದು. ಶಿಕ್ಷೆ ಖಂಡಿತ ಸರ್, ಶಿಕ್ಷೆ ಆಗದವರಿಗೆ ಸರ್ಕಾರ ಕ್ರಮ ಹೇಳಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಯಾವ ರೀತಿ ಒಂದು ಗೊಂದಲಗಳು ಮೂಡಿಸ್ತಾರೆ ಅಂತ ಹೇಳಿದ್ರೆ, ಸೊ ಸ್ಪಷ್ಟವಾಗಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡೋದು ನಿವೇಶನ ವಾಪಸ್ ಪಡೆದ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಬದಲಿ ನಿವೇಶನ ಗೊಂದಲ ಮೂಡಿಸಿದ್ದಾರೆ. ಸೊ ಬದಲಿ ನಿವೇಶನ ಅಂತಂದರೆ ಎಲ್ಲ ಒಂದು ಕಡೆ ಕೊಟ್ಟಿರೋಂಥ ನಿವೇಶನ ಬದಲಾಗಿ ಬೇರೆ ಕೊಡುವಂಥ ನಿವೇಶನ. ಆದರೆ ಇಲ್ಲಿ ಪರಿಹಾರದ ಹೆಸರಲ್ಲಿ ಕೊಟ್ಟಿರೋಂಥ ನಿವೇಶನಗಳು 50-50 ಅನುಪಾತದಲ್ಲಿ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಏನು ಆರೋಪಿತರಿದ್ದಾರೆ ಅವರಿಗೆ ಒಂದು ರೀತಿ ಕಾನೂನಾತ್ಮಕ ಒಂದು ರಕ್ಷಣೆ ಸಿಗಬೇಕು ಅಥವಾ ತಡ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದು ಮಾಡೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸೊ ಇದ್ರ ಬಗ್ಗೆ ಕೂಡ ನಾನು ಸರ್ಕಾರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನಿಗದಿತ ದಿನಾಂಕದ ಆದೇಶವನ್ನು ಉಲ್ಲಂಘಿಸಿರುವಂತಹ ಒಂದು ವಿಚಾರವಾಗಿ ವಾಪಸ್ ಪಡೆಯಿರಿ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ಎಷ್ಟು ನಿವೇಶನಗಳು, ಎಷ್ಟು ಒಂದು ಮೊತ್ತದ್ದು ಬರ್ತದೆ, ಮತ್ತು ನಿಮ್ಮ ಒತ್ತಾಯ ಏನಾಗಿರುತ್ತೆ ಸರ್? ಇಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ, ಮೊದಲು ಕಳ್ತನ ಮಾಡೋರಿಗೆ ಬಿಟ್ಟುಬಿಟ್ಟು ಆನಂತರ ಕಳ್ತನ ಮಾಡೋರಿಗೆ ಕ್ರಮ ತಗೊಳ್ಳೋದಕ್ಕೆ ಆದೇಶ ಮಾಡಿರೋಂಥದ್ದು. ಇದು ನಿಜಕ್ಕೂ ಒಂದು ವಿಚಿತ್ರ ಅಲ್ಲ. ಈ ಕಾರಣ ಏನಂತಂದರೆ, ಆ ಹಿಂದಿನ ಆ ನಿವೇಶನ ಹಂಚಿಕೆ ಮಾಡೋದ್ರ ಬಗ್ಗೆ ಆದೇಶ ಹೊಡೆದ್ರೆ ಅಲ್ಲಿ ಸ್ಪಷ್ಟವಾಗಿ ಮೂಲ ಅಂದರೆ ಸಿದ್ದರಾಮಯ್ಯನವ್ರ ಕುಟುಂಬದವ್ರು ಏನು ಅಪರಾಧ ಕೃತ್ಯ ಮಾಡಿರೋದು ಅದು ಸಾಬೀತಾಗುತ್ತೆ. ಅದು ಸರ್ಕಾರನ ಅಧಿಕೃತವಾಗಿ ಘೋಷಣೆ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ನಾಟಕವನ್ನು ಮಾಡಿದರೆ. ಹಾಗಾಗಿ ಇಂದಿನ ನಿವೇಶನ ಕೂಡ ವಾಪಸ್ ಪಡೆಯೋದ್ರ ಬಗ್ಗೆ ಮನವಿ ಪತ್ರನ ಕೊಡ್ತಾ ಇದ್ದೀನಿ. ಅವ್ರು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರು ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಹೋರಾಟದಲ್ಲಿ ಅವ್ರಿಗೆ ಶಿಕ್ಷೆ ಆಗೋದು ಖಚಿತ. ಇಲ್ಲಿ ಮೂಲ ಪುರುಷನ ಸಿದ್ದರಾಮಯ್ಯ. ಸೊ ಇನ್ನೂ ಗೊತ್ತಿಲ್ಲ ನನಗೆ, ಇನ್ನೂ ಕೆಲವು ದಾಖಲಾತಿಗಳು ಅದನ್ನ ಇಟ್ಕೊಂಡು ನಾನು ನ್ಯಾಯದಲ್ಲಿ ಏನು ಸಾಬೀತುಪಡಿಸಿ ಅಂತ ಇನ್ನೂ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಎಲ್ಲನೂ ಒಂದೇ ಸಲ ಮಾಡಿಬಿಟ್ರೆ ಅದಕ್ಕೆ ಬೇಕಾದಂಥ ಕೆಲವು ಇದನ್ನು ಭಾಳ ಸಾಧ್ಯತೆ ಇರೋದ್ರಿಂದ ಆ ಎಲ್ಲ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆಗಲಿ ಅವ್ರ ಕುಟುಂಬದಲ್ಲಿ ತಪ್ಪಿಸೋಕ್ಕೆ ಅವಕಾಶ ಕೊಡಲ್ಲ, ಶಿಕ್ಷೆ ಕೊಡ್ಸೋಕ್ಕೆ ಖಚಿತ.